ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಗೈಸ್, ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಲ್ಲಿ ಹೋಗ್ತಾ ಇರೋದು? ನಾವು ಇವತ್ತು ಚಿಕ್ಕಪೇಟೆಗೆ ಬಂದಿದ್ದೀವಿ. ಹಾಗೆ ಏನಾದರೂ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸಂಡೇ ಫುಲ್ ರಶ್ ಇದೆ. ಸಂಡೇ ಅಂತಲ್ಲ, ಯಾವ ಡೇ ಬಂದರೂ ಇಲ್ಲಿ ಚಿಕ್ಕಪೇಟೆಯಲ್ಲಿ ರಶ್ ಇದ್ದೇ ಇರುತ್ತೆ. ಹಾಗೆ ಎಷ್ಟು ಚೀಪಾಗೆ ಸಿಗುತ್ತೆ ಬಟ್ಟೆಗಳು ಅಂತ ಹೇಳಿದ್ರೆ ನೋಡಿರಿ, ಅಲ್ಲೇ ಹಾಕವ್ರೆ 150 ಬಾಯ್ಸ್ದು. ತೊಗೊಂಡಿಲ್ಲ ಬಾಯ್ಸ್ದೆಲ್ಲ ಏನೂ, ಸುಮ್ಮನೆ ಹಂಗೆ ಸುತ್ತಾಡಿಕೊಂಡು. ತುಂಬ ದಿನ ಆಗಿತ್ತು, ನಮ್ಮ ಮಗಳು ಹುಟ್ಟಿದಾಗಿಂದ ನಾವು ಶಾಪಿಂಗ್ಗೆ ಅಂತ ಚಿಕ್ಕಪೇಟೆಗೆ ಹೋಗೇ ಇರಲಿಲ್ಲ. ಸೊ ಅದಕ್ಕೆ ಅಂತಂದ್ಬಿಟ್ಟು ಹೋಗಿದ್ವಿ. ವರಮಹಾಲಕ್ಷ್ಮಿ ಫೆಸ್ಟಿವಲ್ ಇರೋದ್ರಿಂದ ತುಂಬ ರಶ್ ಅಂದರೆ ರಶ್ ಇತ್ತು. ಹಾಗೆಯೇ ಅಲ್ಲಿ ಏನೇನು ಹೂವುಗಳು ಅದು ಇದು ಎಲ್ಲ ಇತ್ತು. ನಾವು ಸ್ವಲ್ಪ ಪರ್ಚೇಸ್ ಮಾಡಿದ್ವಿ. ನಾವು ಏನೇನು ತೊಗೊಂಡು ಅಂತೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಹಾಗೆ ಮೆಟೀರಿಯಲ್ಸ್ ಬೇಕಿತ್ತು, ಲೆಹಂಗೆ ತೊಗೊಂಡ್ವಿ. ಚೆನ್ನಾಗಿತ್ತು ಅಲ್ಲೆಲ್ಲ. ನಾನು ಚೀಪ್ ರೇಟೆಲ್ಲ ನಮ್ಮಂಥ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಮಾಡಿಸಿದ್ದು. ಮತ್ತು ಅಲ್ಲೇ ಸುದರ್ಶನ್ ಸಿಲ್ಕ್ ಇತ್ತು. ಅಲ್ಲಿ ಪ್ಲಾಸ್ಟಿಕ್ದು ಆನೆ ಏನು ಶೋಗೆ ಇಟ್ಟಿದ್ರು. ಸೊ ನಮ್ಮ ಮಗಳು ಅದನ್ನ ರಿಯಲ್ ಅಂತ ಹೇಳ್ಬಿಟ್ಟು ಹೆದರ್ಕೋತಾ ಇದ್ಲು. ಹಾಗೆ ಒಂದು ಫೋಟೋ ತೊಗೊಂಡು ನಾನು ನಿಂತ್ಕೊ ಅಂತ ಹೇಳಿದ್ರು, ನಿಂತ್ಕೊಂಡಿರಲಿಲ್ಲ. ಫುಲ್ ರಶ್ ಅಂದರೆ ರಶ್ ಇತ್ತು. ಮತ್ತು ಇಲ್ಲಿ ಒಳಗಡೆ ದೇವರಿಗೆ, ಇಲ್ಲಿ ಕಸ್ಟಮರ್ನೆಲ್ಲ ಅಟ್ರ್ಯಾಕ್ಟ್ ಮಾಡೋಕ್ಕೆ ಏನೇನು ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ಆ ಲೈಟಿಂಗ್ಸು ಅದು ಇದು ಎಲ್ಲ ನೋಡ್ತಿದ್ರೆ ನಾವು ಸೀರೆ ತೊಗೊಳ್ಳೇ ಬಿಡಲಿ, ಒಂದ್ಸರಿ ವಿಸಿಟ್ ಮಾಡಬೇಕಂತ ಅನಿಸುತ್ತೆ. ಇಲ್ಲಿ GST ಅದು ಇದು ಅಂತೇಳಿ ರೇಟು ಒಂದು ರೇಂಜ್ಗೆ ಜಾಸ್ತಿನೇ, ಬಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ನೋಡಿ ಗೈಸ್, ಸೀರೆ ಎಷ್ಟಿರ್ಬೋದು ಅಂತ ಒಂದು ಅಂದಾಜು ಮೇಲೆ ರೇಟ್ ಹೇಳಿ. ಶಾಪಿಂಗೆಲ್ಲ ಮುಗಿಸ್ಕೊಂಡು ಮತ್ತು ಫುಲ್ ರಶ್ ಇತ್ತು. ಅದಕ್ಕೆ ಸಬ್ವೇದಲ್ಲಿ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಅದು ನೋಡಿದ್ರೆ ನಾವು ಮೆಟ್ರೋ ಸೆಕ್ಷನ್ ಬಂದುಬಿಟ್ಟಿದ್ವಿ. ಸೊ ಯಾವಾಗಲೂ ನಾನು ಮೆಟ್ರೋದಲ್ಲಿ ಹೋಗಿರಲಿಲ್ಲ. ಹಾಗೆ ಹೋಗೋಣ ಅಂತೇಳ್ಬಿಟ್ಟು ಟಿಕೆಟೆಲ್ಲ ತೊಗೊಂಡ್ವಿ.
ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಬಾಯ್ ಬಾಯ್.